ಮಾಣಿಕ್ಯವನ್ನು ಯಾರು ಧರಿಸಬಹುದು? ಮಾಣಿಕ್ಯ ಬಂದು ಎಲ್ಲರೂ ಹಾಕ್ಬೋದಾ ಅಂದ್ರೆ ಇಲ್ಲ, ಎಲ್ಲರೂ ಹಾಕ್ಸಂಗಿಲ್ಲ. ಮಾಣಿಕ್ಯ ಬಂದು ಸೂರ್ಯ ಭಗವಾನ್ಗೋಸ್ಕರ ಹಾಕೊಳ್ಳೋದು. ಸೂರ್ಯ ಭಗವಾನ್ ಬಂದು ಇರುವ ಗ್ರಹದಲ್ಲಿ ಪವರ್ಫುಲ್ ಗ್ರಹ. ಸೂರ್ಯನ ಸುಟ್ಟಿನೇ ಎಲ್ಲ ಗ್ರಹಗಳು ಬರೋದಲ್ವಾ, ಆವಾಗ ಮಾಣಿಕ್ಯ ಹಾಕೊಂಡ್ರೆ ಒಂದೊಬ್ರು ದೊಡ್ಡ ಲೀಡರ್ ಆಗ್ತಾರಂತ ಇರೋದು. ತಾವು ಕಾರ್ಪೊರೇಟಲ್ಲಿ ಇರ್ಬೋದು, ತಾವು ಒಂದು ಪೊಲಿಟಿಕ್ಸಲ್ಲಿ ಇರ್ಬೋದು, ತಾವು ಒಂದು ಬಿಸ್ನೆಸ್ ಮಾಡ್ಬೋದು. ಆ ಏರಿಯಾದಲ್ಲಿ, ಆ ಬಿಸ್ನೆಸ್ಸಲ್ಲಿ ನಿಮ್ಮನ್ನ ಒಂದು ಲೀಡರ್ ಆಗಿ, ಒಂದು ನಾಯಕರಾಗಿ ನಮ್ಮನ್ನ ಮೇಲೆ ತಗೊಂಡೋಗೋದು ರೂಬಿ. ತಾವು ಒಂದು ನಾಯಕ ಆಗಬೇಕು, ಯಾವುದು ಬಿಸ್ನೆಸ್ ಇದ್ರೇನು ಸರಿ, ಯಾವುದು ಮಾಡಿರೋ ಲೈಫಲ್ಲಿ ಅದರಲ್ಲಿ ಟಾಪ್ ಆಗಿರಬೇಕು, ನಂಬರ್ 1 ಆಗಿರ್ಬೇಕಂದ್ರೆ ತಾವು ರೂಬಿ ಧಾರಣ ಮಾಡ್ಬೋದು. ಹೌದ್ರೆ ಬಟ್ ಎಲ್ಲರಿಗೂ ರೂಬಿ ಸೆಟ್ ಆಗಲ್ಲ. ಜಾತಕ ನೋಡಿ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ರೂಬಿ ಆಗಬೇಕು. ನಿಮ್ಮ ಸೂರ್ಯ ಒಂದು ಎಕ್ಸಾಂಪಲ್ ನೋಡಿ, ನಿಮ್ಮ ಸಿಂಹ ಲಗ್ನ, ಸಿಂಹ ರಾಶಿ, ಅವ್ರಿಗೆ ಬಂದು ಸೂರ್ಯ ಬಂದು ಅಧಿಪತಿ, ಸಿಂಹಕ್ಕೆ ಅಧಿಪತಿ ಸೂರ್ಯ. ತಾವು ಧಾರಣ ಮಾಡ್ಬೋದು. ಕೆಲವರು ಮಾಡಂಗಿಲ್ಲ. ಜಾತಕದಲ್ಲಿ ಸೂರ್ಯ ಬಂದು ಚೆನ್ನಾಗಿಲ್ಲ, ಕರೆಕ್ಟ್ ಮನೆಯಲ್ಲಿ ಇಲ್ಲ ಅಂದರೆ ಮಾಡಂಗಿಲ್ಲ, ನೆಗೆಟಿವ್ ಎಫೆಕ್ಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ರುದ್ರಾಕ್ಷಿಯಲ್ಲಿ ಜಾತಕ ಅನಲೈಸ್ ಮಾಡಿ ನಿಮ್ಗೆ ಕರೆಕ್ಟ್ ಆಗಿರೋವನ್ನ ರೂಬಿನ ರೆಕಮೆಂಡ್ ಮಾಡ್ತೀವಿ. ರೂಬಿ ಬಂದು 5-6 ದೇಶದಿಂದ ಬರುತ್ತೆ. ಸೂಡಾನ್, ಮಡಗಾಸ್ಕರ್, ಮೊಜಂಬಿಕ್, ಥಾಯ್ಲೆಂಡ್, ಕಂಬೋಡಿಯಾ, ಹೈಯೆಸ್ಟ್ ಕ್ವಾಲಿಟಿ ಬರ್ಮಾನೂ ಸಿಗುತ್ತೆ. ಸೊ ಇದೆಲ್ಲ ಯಾವುದು ರೂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಲೈಸ್ ಮಾಡಿ ಹಾಕಬೇಕು. ಇನ್ವೆಸ್ಟ್ಮೆಂಟ್ ಮೇಲೆ ರೂಬಿಗಳು ಸ್ಟಾರ್ಟ್ ಆಗೋದು 1000-2000 ಸ್ಟಾರ್ಟ್ ಆಗುತ್ತೆ. ಕ್ಯಾರೆಟ್ಗೆ 2 ಕೋಟಿ ತನಕ ಇರುತ್ತೆ ಪರ್ ಕ್ಯಾರೆಟ್. ಅದು ಯಾವ್ದು ಹಾಕಿದ್ರೆ ಕರೆಕ್ಟ್ ಇರುತ್ತೆ ಅಂತ ಅನಲೈಸ್ ಮಾಡಿ ಹಾಕಿದ್ರೆ ಮಾತ್ರ ಬೆನಿಫಿಟ್ ಬರೋದು. ನಿಮಗೆ ಬುಧಾದಿತ್ಯ ಹೋಗಿದ್ರೆ ಆಗ್ಬೋದು, ಸೂರ್ಯ ಯೋಗಾಧಿಪತಿ ಇದ್ರೆ ಆಗ್ಬೋದು, ಸೂರ್ಯ ದಶೆ ಇದ್ರೆ ಆಗ್ಬೋದು. ಇದೆಲ್ಲ ಅನಲೈಸ್ ಮಾಡಬೇಕು. ನಾವು 102 ಇಯರ್ಸಿಂದ ಎಕ್ಸ್ಪರ್ಟೈಸ್ ಇರೋದಂತ ಕರೆಕ್ಟ್ ಜೆಮ್ ಸ್ಟೋನ್ ಕರೆಕ್ಟ್ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಬೆನಿಫಿಟ್ ಬರುತ್ತೆ. ರುದ್ರಾಟಿನ ಕಾಂಟ್ಯಾಕ್ಟ್ ಮಾಡುವಾಗ ನಾವು ಏನ್ಷಂಟ್ ಪಂಚಾಂಗ, ನಮ್ಮ ಸೌತ್ ಇಂಡಿಯನ್ ಪಂಚಾಂಗ ಪ್ರಕಾರ ಅನಲೈಸ್ ಮಾಡಿ ರೆಕಮೆಂಡ್ ಮಾಡ್ತೀವಿ ನಿಮಗೆ.